बकरीद ईद के लिए अली गोट फार्म लाया है सुनहरा मौका। बीजापुर शहर के अतालिटी तांडे तोरवी रोड पर अली गोट फार्म अच्छे से अच्छे बकरे और कम से कम दामों में आपके लिए लाया है, तो आप अली गोट फार्म आना ना भूलिए। R1 न्यूज़ में आपका स्वागत है। मैं आपके साथ फरहान नाज। ಎಲ್ಲರೂ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು। ಒಬ್ಬರು ಒಬ್ಬರು ಕೈ ಜೋಡಿಸಿ एक एक हाथ मिलाना चाहिए। सब लोग एक एक हाथ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಈಗ ಅನ್ಯಾಯ ಅಂದ್ರೆ ನಾವು ಅಯ್ಯಯ್ಯೋ ಅಂತೀವಿ, ಜೋರಾಗಿ ಅನ್ಯಾಯ ಅನ್ಬೇಕು। ಅಯ್ಯಯ್ಯೋ ಇನ್ನೂ ಜೋರಾಗಿ ಬರಬೇಕು। ನಮ್ಮ ಅಂಬೇಡ್ಕರ್ ಅವರು ಕೇಳಬೇಕು, ಇಂಥ ಅನುಷ್ಠ ಸರ್ಕಾರಕ್ಕೆ ಒಂದು ನೀತಿಯನ್ನು ಪಾಠ ಕಲಿಸ್ಬೇಕು ಅಂಬೇಡ್ಕರ್ ಅವರು। ಆ ರೀತಿ ಅಯ್ಯಯ್ಯೋ 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 ಸಿದ್ದರಾಮಯ್ಯನಿಗೆ ಎರಡು ಸರಿ, ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಪಿಕೆ ಶಿವಕುಮಾರ್ಗೆ, ಇಂಧನ ಸಚಿವ ಕೆಜೆ ಜಾರ್ಜ್ಗೆ, ಇಂಧನ ಸಚಿವ ಕೆಜೆ ಜಾರ್ಜ್ಗೆ, ವಿರೋಧ ಪಕ್ಷ ಬಿಜೆಪಿ ಸರ್ಕಾರಕ್ಕೆ, ಜೆಡಿಎಸ್ ಸರ್ಕಾರಕ್ಕೆ ವಿದ್ಯುತ್ ದರವನ್ನು ಹೆಚ್ಚು ಮಾಡಿದ್ದಾರೆ। ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಕೇವಲ 2 ತಿಂಗಳ ಹಿಂದದಲ್ಲಿ ಪ್ರಚಾರ ನಡೆದಿತ್ತು। ಆ ಪ್ರಚಾರದಲ್ಲಿ ಅವರು ಏನ್ ಹೇಳಿದ್ರು, ನೀವು ಜೋರಾಗಿ ಹೇಳಬೇಕು, ತಾತ ನಿನಗೆ, ತಾತ ನಿನಗೆ, ಮಾಮ ನಿನಗೆ, ಅವ್ವ ನಿನಗೆ। ಸಿದ್ದರಾಮಯ್ಯ ಏನ್ ಹೇಳಿದ, ಇನ್ನೊಮ್ಮೆ ಜೋರಾಗಿ ಫ್ರೀ ಆಗಿ ಹೇಳಬೇಕು, ಕಾಕ ನಿನಗೆ, ಮಾಮ ನಿನಗೆ, ಜಗದೀಶ್ ಶೆಟ್ಟರ್ಗೆ, ಎಲ್ಲರಿಗೆ ಏನೇನ ನಿನಗೂ ಫ್ರೀ ನನಗೂ ಫ್ರೀ। ಇವತ್ತು ಎಷ್ಟು ಬಿಲ್ ಹೆಚ್ಚಾಗಿದೆ? 4 ಪಟ್ಟು ಹೆಚ್ಚಾಗಿದೆ, 4 ಪಟ್ಟು ಹೆಚ್ಚಾಗಿದೆ। ಅದಕ್ಕೆ ವಿದ್ಯುತ್ ಒಂದೇ ಹೆಚ್ಚಾದ್ರೂ ಕೂಡ ಸರ್ಕಾರ ಮೇಲೆ ಪರಿಣಾಮ ಬೀರುತ್ತದೆ। ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರೇ, ಅವೈಜ್ಞಾನಿಕ ದರಗಳನ್ನು ಮಾಡಿದ ವಿದ್ಯುತ್ ಶಕ್ತಿ ದರಗಳನ್ನು ಅವೈಜ್ಞಾನಿಕ ದರಗಳನ್ನಾಗಿ ಮಾಡಿದ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಈ ವಿದ್ಯುತ್ ಶಕ್ತಿ ನೀತಿಯನ್ನು ಖಂಡಿಸಿ ಬೃಹತ್ ಇವತ್ತು ಬಿಜಾಪುರ ಬಂದ್ ಮಾಡಿ 10-11 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ನಮ್ಮ ಪಾದಯಾತ್ರೆ ಮುಖಾಂತರ ನಾವು ಏನು ಒಂದು ಪ್ರತಿಭಟನಾ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇವೆ। ಈಗ ಬಾಬಾ ಅಂಬೇಡ್ಕರ್ ಸರ್ಕಲ್ಗೆ ಮೂರ್ತಿ ಹತ್ತಿರ ನಾವು ಬಂದು ಮುಟ್ಟಿದ್ದೇವೆ। ಈಗ ಬಾಬಾ ಅಂಬೇಡ್ಕರ್ ಮೂರ್ತಿಯನ್ನು ಮುಖಾಂತರ ನಾವು DC ಅವರಿಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಇವರಿಗೆ ನಮ್ಮ ಮನವಿ ಪತ್ರವನ್ನು ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ 38 ವಿವಿಧ ವ್ಯಾಪಾರಿ ಸಂಘಟನೆಗಳ ಮುಖಾಂತರ ನಾವು ಪಾದಯಾತ್ರೆಯಲ್ಲಿ ನಮ್ಮ ಮೆರವಣಿಗೆಯನ್ನು ಈ ವಿದ್ಯುತ್ ಶಕ್ತಿ ದರಗಳನ್ನು ಖಂಡಿಸಿ ನಮ್ಮ ಪಾದಯಾತ್ರೆಯಲ್ಲಿ ಹೊರಟಿದ್ದೇವೆ। ಇವತ್ತು ಯಶಸ್ವಿಯಾಗಿ ನಾವು ಬಿಜಾಪುರನ್ನು ಬಂದ್ ಮಾಡಿದ್ದೇವೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ। ಎಲ್ಲ ವ್ಯಾಪಾರ ಸಂಘಟನೆಗಳು ಇದಕ್ಕೆ ಬಂದ್ ಮಾಡಿದ್ದಾವೆ। ಎಲ್ಲ ಇವನು ನಮ್ಮ ಕೈಪಲ್ಯ ಮಾರ್ಕೆಟ್ ಹಿಡ್ಕೊಂಡು ಎಲ್ಲ ಸಂಘಟನೆಗಳು, ದಿನನಿತ್ಯ ದಿನಸಿ ಅಂಗಡಿಗಳು ಹಿಡ್ಕೊಂಡು ಎಲ್ಲ ವ್ಯಾಪಾರ ಸಂಘಟನೆಗಳು, ಒಂದು ಜೋಳಿ ವರ್ತಕ ಇರ್ಬೋದು, ಒಂದು ರೆಡಿಮೇಡ್ ಅಸೋಸಿಯೇಷನ್ ಇರ್ಬೋದು, ಸರಾಫ್ ಅಸೋಸಿಯೇಷನ್, LBS ಅಸೋಸಿಯೇಷನ್, ಹೋಟೆಲ್ ಅಸೋಸಿಯೇಷನ್, ಲಿಕರ್ ಅಸೋಸಿಯೇಷನ್, ಲೆದರ್ ಅಸೋಸಿಯೇಷನ್, ನೆಹರು ಮಾರ್ಕೆಟ್ ಅಸೋಸಿಯೇಷನ್ ಹಾಗೂ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಬ್ಯಾಂಕ್ ಹಾಗೂ ನಮ್ಮ ಭಾಗವಾನರ ಅಸೋಸಿಯೇಷನ್, ಕಾಯಿಪಲ್ಯ ನಮ್ಮ ಬಾರ್ ಅಸೋಸಿಯೇಷನ್, ವಕೀಲರ ಸಂಘ
ಉದ್ಯಮೆದಾರ ಸಂಘ ಎಲ್ಲರ ಸಂಘಟನೆಗಳು ಸೇರಿ ನಾವು ಈಗ ಪಾದಯಾತ್ರೆಯಲ್ಲಿ ಹೊರಟಿದ್ದೇವೆ. ನಾವು ಸುಮಾರು 1,000 ಜನ ನಾವು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಈಗ ನಮ್ಮ ಮೆರವಣಿಗೆಯಲ್ಲಿ ನಮ್ಮ ಪಾದಯಾತ್ರೆಯನ್ನು ಮುಂದೆ ಹೊರಡಿಸಿ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಅರ್ಪಿಸುತ್ತೇವೆ. ಈಗ ತಾವು ಬೆಲೆ ಏರಿಕೆ ಬಗ್ಗೆ ತಾವು ಒಂದು ಇದು ಮಾಡ್ತಿದ್ರೆ ಬಹಳ ಒಳ್ಳೇದು. ಆದ್ರೆ ಈಗ ಜನ ಕೇಳ್ತಾ ಇದ್ದಾರೆ, ಇದು ತಾವು ಒಂದು ಏನದು ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ಬೋದು, ಗ್ಯಾಸ್ ಬೆಲೆ ಏರಿಕೆ ಆಗಿರ್ಬೋದು, ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಯಾವುದೇ ಬೆಲೆ ಏರಿಕೆ ಆದಾಗ ತಾವು ಒಂದು ರೋಡ್ ಮ್ಯಾಗ್ ಬಂದಿಲ್ಲ. ಈ ಒಂದು ರಾಜಕೀಯ ಪ್ರೇರಿತವಾಗಿ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಇಲ್ಲ ನಮ್ದು ಇಲ್ಲಿ ನಾವು ವ್ಯಾಪಾರ ಸಂಘಟನೆಗಳು ಮಾತ್ರ ಇಲ್ಲಿ ನಾವು ಮೆರವಣಿಗೆಯನ್ನು ಭಾಗವಹಿಸಿದ್ದೇವೆ. ಏನೋ ರಾಜಕೀಯ ಯಾವುದು ಪ್ರೇರಿತವಿಲ್ಲ. ಇಲ್ಲಿ ಯಾವ BJP ಯಾವುದು JDS ಯಾವುದೇ ಅಥವಾ ಕಾಂಗ್ರೆಸ್ ಯಾವುದೋ ಒಂದು ವಿರೋಧಿ ನೀತಿ ಅಲ್ಲ. ಇದು ಒಂದು ಜನರ ವಿರೋಧಿ ನೀತಿ. ಇದು ನಮ್ಮದು ನಾವು ಮಾಡ್ತಾ ಇರೋದು ಸ್ಟ್ರೈಕ್ ಒಂದು ಜನರ ವಿರುದ್ಧವಾದಾಗ ನಾವು ಎದ್ದು ನಿಂತಿರುವಂಥ ವ್ಯಾಪಾರ ಸಂಘಟನೆಗಳು ಸ್ಟ್ರೈಕ್ ಇದು. ಯಾವುದೇ ಒಂದು ಯಾವ್ದಾರ ಗ್ಯಾಸ್ ಏನಾಗ್ತಾರೆ ರೀ ಸೆಂಟ್ರಲ್ ಅಂದರೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ವಿಷಯ ಇದು. ಯಾಕಂದ್ರೆ ಸಬ್ಸಿಡಿ ಕೊಡೋರು ಕೇಂದ್ರ ಸರ್ಕಾರದವರು, ಗ್ಯಾಸದ್ದು ರಾಜ್ಯ ಸರ್ಕಾರದ ಇಶ್ಯೂ ಅಲ್ಲ. ಅಂದ್ರೆ ಅವ್ರ ಬಗ್ಗೆ ತಾವು ಪ್ರತಿಭಟನೆ ಮಾಡೋಲ್ಲ. ಅದಕ್ಕೂ ಮಾಡೀವಿ ನಾವು. ಹಿಂದಕ್ಕೆ ಗ್ಯಾಸ್ ಬಗ್ಗೆನೂ ಹೇಳಿದ್ದೀವಿ. ಇದು ನೋಡ್ರಿ ಆಗಳಿನ ಆದರೂ 2-3 ಸಲ ಮ್ಯಾಗಿದ ಹೇಳಿನಿ. ಯಾವುದೇ ನೀವು ಒಬ್ಬ ರಾಜಕೀಯ ಲೀಡರ್ ವ್ಯಕ್ತಿ ವಿಷಯವಾಗಿ ಮಾತಾಡಬೇಡ್ರಿ ಅಂತ ನಮ್ಮ ಕುಲಕರ್ಣಿ ಸುಖ ಆಗಳ ಮನವಿ ಮಾಡ್ಕೊಂಡಿನಿ. ನಮ್ಮದು ಯಾರೇ ಜನರ ವಿರುದ್ಧ ವೈಯಕ್ತಿಕ ಯಾವುದೋ ಪಾರ್ಟಿ ವಿರುದ್ಧ ಇಲ್ಲ, ಯಾವುದೇ ರಾಜಕೀಯ ವಿರುದ್ಧ ಇಲ್ಲ. ನಾವು ಯಾವಾಗ ಬೆಲೆ ಏರಿಕೆಗಳು ಜನಸಾಮಾನ್ಯರಿಗೆ ತೊಂದರೆ ಆದಾಗ ಮಾತ್ರ ಖಂಡಿಸಿ ಮಾಡುವಂಥ ನಮ್ಮ ವ್ಯಾಪಾರ ಸಂಘಟನೆಗಳು. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ಅಥವಾ ರಾಜಕೀಯ ಪ್ರೇರಿತವಾದಂಥ ಇದು ಸ್ಟ್ರೈಕ್ ಅಥವಾ ಮುಷ್ಕರ ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಜಬರ್ದಸ್ತಿ ಅಂದ್ರೆ ಏನಾಗ್ತದೆ ಹೇಳೇನ್ರಿ. ಈಗ ನೋಡ್ರಿ ನಮ್ಮ ಅಣ್ಣತಮ್ಮರ ಮುಂದೆ ಅಂಗಡಿ ಬಂದ್ ಮಾಡಿದಾಗ ಬಾಜು ಅಂಗಡಿ ಬಂದ್ ಮಾಡಲಿಲ್ಲ ಅಂದ್ರೆ ನಮಗೆ ಮನಸ್ಸಿಗೆ ನೋವು ಆಗ್ತದೆ. ಈಗ ಅಲ್ಲೇ ನಮ್ಮ ಜವಳಿ ವರ್ತಕರೆಲ್ಲ ಬಂದ್ ಮಾಡ್ಯಾರ. ಇವ್ರು LBS ದವ್ರು ನಿನ್ನೆ ಬಂದು ಮನವಿ ಮಾಡ್ಕೊಂಡು ನಾವು ಬಂದ್ ಮಾಡ್ರಿ ಅಂತ ಹೇಳಿ ನಾವೇನು ಅವ್ರಿಗೆ ಗುಂಡಾಗಿರಿ ಆಗಿ ಬೈಯೋದಾಗಲಿ ಕಲ್ಲು ತೂರಾಟ ಆಗಲಿ ಏನೂ ಮಾಡಿಲ್ಲ ನಾವು. ಆದರೂ ಒಳಗೆ ಅಂಗಡಿಗಳು ಕೆಲವೊಂದು ಚಾಲೂ ಇದ್ವು, ಆದ್ರೂ ನಾವು ಅವ್ರಿಗೇನೂ ತೊಂದರೆ ಕೊಟ್ಟಿಲ್ಲ. ಯಾರಿಗೂ ನಾವು ಹಂಗೆ ಜೋರಾಗಿ ಬಾಸ್ಗಳು ಬೈಯೋದಾಗಲಿ ಕಲ್ಲು ಒಗೆಯೋದಾಗಲಿ ಯಾವುದೇ ನಾವು ಮಾಡ್ಕೊಂಡಿಲ್ಲ. ಮತ್ತು ನಮ್ಮ ಮಾನ್ಯ SP ಸಾಹೇಬರು DSP ಅವರಾದರೂ ನಮ್ಗೆ ಆ ಥರ ಮಾಡಿಬಿಡಂತ ಅವರು ನಮಗೆ ವಾರ್ನಿಂಗ್ ಮಾಡಿದ್ದಾರೆ. ಆ ಪ್ರಕಾರ ಶಾಂತಿಯುತವಾಗಿ ಮಾಡೋದು. ಇನ್ನು ಏನಾಗುತ್ತೆ, ಜನರು ಸೇರಿದಾಗ ಒಂದಿಬ್ರು ಯಾರೇನರ ಹೆಚ್ಚು ಕಮ್ಮಿ ಮಾತಾಡಿದ್ರು ಅವ್ರ ಪರವಾಗಿ ನಾನು ನಿಮ್ಗೆಲ್ಲರಿಗೆ ಮಾಧ್ಯಮದವ್ರಿಗೆ ಕ್ಷಮೆ ಬೇಡ್ತೀನಿ. ಆದರೆ ಯಾರಿಗೂ ನಾವು ವೈಯಕ್ತಿಕವಾಗಿ ಯಾರಿಗೂ ನಿಂದನೆ ಮಾಡೋದಾಗಲಿ ಯಾವುದೇ ಇದು ಆಗಲಿ ನಾವು ಮಾಡಿಲ್ಲ. ನಮ್ದು ಏನಿದ್ರು ಸರ್ಕಾರ ಯಾವಾಗ ಬೆಲೆ ಏರಿಕೆಗಳು ಜಾಸ್ತಿ ಮಾಡ್ತಾರೆ, ಯಾವಾಗ ನಮ್ಮ ವ್ಯಾಪಾರಸ್ಥರಿಗೆ ಜನಸಾಮಾನ್ಯರಿಗೆ ದಿನಸಿಗಳ ಕೂಲಿಕಾರಿಗೆ ಯಾರಿಗೆ ತೊಂದರೆ ಆಗ್ತದೆ ಅವ್ರ ಸಲುವಾಗಿ ಮಾಡುವಂಥ ಮುಷ್ಕರ ಹೊರತು ಇದು ಯಾವುದೇ ರಾಜಕೀಯ ಪ್ರೇರಿತ ಅಂತ ಮಾತ್ರ ಅಲ್ಲ. ಇದು ಸ್ಪಷ್ಟವಾಗಿ ಹೇಳ್ತೀನಿ. ಹಾಂ, ಬೆಲೆ ಏರಿಕೆ ಆಗಲ್ಲ ಅಂತ ನಾವು ಈಗ ಏನು ಮಾಡ್ತೀವಿ, ಈಗ ಒಂದು ದಿವ್ಸ ಬಂದ್ ಮಾಡೀವಿ. ಒಂದು ದಿವ್ಸ ಬಂದಾಗ ಏನಾಗ್ತದೆ, ಸರ್ಕಾರಕ್ಕೆ ಬರುವಂಥ ಬೊಕ್ಕಸ ಅಂದರೆ ರೆವಿನ್ಯೂ ಈಗ ಏನೋ ವ್ಯಾಪಾರಸ್ಥರದಿಂದ ಏನು ಒಂದು ದಿವ್ಸದ್ದು ಏನು ಟ್ಯಾಕ್ಸ್ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ನಿತರ ಯಾವುದೇ ಥರದ ಮುನ್ಸಿಪಾಲ್ಟಿ ಯಾವುದೇ ಥರದ ಟ್ಯಾಕ್ಸ್ಗಳು ಇರ್ತವೆ. ಒಂದು KBದು ದರ ಆಗಲಿ ಇವೆಲ್ಲ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಾನಿ ಆಗ್ತದೆ. ಅಂದ್ರೆ ರೆವಿನ್ಯೂ ಬರೋದು ಬಂದ್ ಆಗ್ತೈತಿ. ಅದಕ್ಕೆ ನಾವು ಇದನ್ನು ಒಂದು ದಿವಸ ನಾವು ಈಗ ಅದನ್ನು ಪ್ರಯೋಗ ಮಾಡಿ ರಾಜ್ಯಾದ್ಯಂತ ಇವತ್ತು ನಮ್ಮ ವ್ಯಾಪಾರ ಸಂಘಟನೆಗಳು ಬರೀ ಬಿಜಾಪುರ ಒಂದೇ ಅಲ್ಲ, ರಾಜ್ಯಾದ್ಯಂತ ಮಾಡ್ಲಾಕತ್ತಾವೆ. ಹುಬ್ಳಿಯಾಗ ನೋಡ್ರಿ, ಧಾರವಾಡ ನೋಡ್ರಿ, ರಾಣೆಬೆನ್ನೂರು ನೋಡ್ರಿ, ಬೆಳಗಾವಿ ನೋಡ್ರಿ, ಎಲ್ಲ ಕಡೆ ಬಂದ್ ಮಾಡ್ಲಾಕತ್ತಾರೆ. 22ಕ್ಕೆ ನಮ್ಮ ಹುಬ್ಳಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹುಬ್ಳಿಗೆ ಏನೋ ನಮ್ಮದೊಂದು ಡಿವಿಷನಲ್ ಆಫೀಸ್ ಐತಿ, ಅವ್ರೂ ಕರೆ ಕೊಟ್ಟಾರೆ ಎಲ್ಲ ಕಡೆ ಬಂದ್ ಮಾಡಿರಿ ಅಂತೇಳಿ. ಅವರು ಬಂದ್ ಮಾಡ್ಯಾರ, ನಾವು ಬಂದ್ ಮಾಡೀವಿ. ಎಲ್ಲ ವ್ಯಾಪಾರಿ ಸಂಘಟನೆಗಳು ಎಲ್ಲೆಲ್ಲಿ ಯಾವ ಊರಾಗದವು, ರಾಣೆಬೆನ್ನೂರು, ಹಾವೇರಿ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಕೈಗಾರಿಕೆ ಉದ್ಯಮಿಗಳು ಪೂರ್ತಿ ಹೆಸರು ಮತ್ತು ಇನ್ನೊಂದು ರವೀಂದ್ರ ಶಂಕರಪ್ಪ ಬಿಜ್ಜರ್ಗಿ, ಅಧ್ಯಕ್ಷರು ಮರ್ಚೆಂಟ್ ಓಷನ್.